ನಾನೇನ್ ಮಾಡ್ತಾ ಇದ್ದೀನಿ ನಿನ್ನ ನಾನೇನ್ ಮಾಡ್ತಾ ಇದ್ದೀನಿ ನಾನು ನೀನು ಹೋಗೋಣ ಅನ್ಕೊಂಡಿದ್ವಲ್ಲ ಸೊ ವೀಕ್ಷಕರೇ ನೋಡಿದ್ರಲ್ಲ, ಸಖತ್ತ ಖುಷಿಯಾಗಿರುತ್ತೆ. ಅದರಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ಯಾರ್ಯಾರು ಇಷ್ಟಪಡ್ತಾ ಇರ್ತೀರಾ ಎಲ್ರಿಗೂ ಕೂಡ ಹಬ್ಬದ ಒಂದು ರಸ ದೌತಣ ಅಂತಲೇ ಇಲ್ಲಿ ಹೇಳ್ಬೋದು. ಏನಕ್ಕೆ ಅಂತಂದರೆ ಪ್ರೇಮಿಗಳ ದಿನಾಚರಣೆ 14ನೇ ತಾರೀಕಿದೆ. ಮತ್ತು ಇಲ್ಲಿ 14ನೇ ತಾರೀಕಿಗೆ ದೊಡ್ಡ ಮನೆ ಹಬ್ಬ ಅಂತಂದ್ಬಿಟ್ಟು ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ನಿಜವಾಗ್ಲೂ ಕೂಡ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದರಲ್ಲೂ ಕೂಡ ಕಾವ್ಯ ಅವ್ರ ಬಾಯಲ್ಲಿ ಈ ರೀತಿ ಪದಗಳನ್ನ ಕೇಳಿದ್ರೆ ಯಾರು ಖುಷಿಯಾಗಲ್ಲ ಹೇಳಿ. ಸದ್ಯ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಇಬ್ಬರ ಮಧ್ಯ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಕ್ವಶನ್ಗಳನ್ನ ಇಲ್ಲಿ ಕೇಳ್ತಾ ಹೋಗ್ತಾರೆ. ಇಲ್ಲಿ ಸೂರಜ್ ಅವರು ಮತ್ತು ರಾಶಿಕ್ ಅವರು ಈ ಒಂದು ಪೇರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಸಕ್ಕ ಸೌಂಡ್ ಮಾಡಿತ್ತು. ಇಲ್ಲಿ ಕ್ವಶನ್ನ ಕೇಳ್ತಾ ಹೋಗ್ತಾರೆ. ಅಂದರೆ ಅವ್ರಿಗೇನು ಇಷ್ಟ ಅದು ಇದು ಅಂತಂದ್ಬಿಟ್ಟು ಸುಮಾರು ಕ್ವಶನ್ಗಳನ್ನ ಇಲ್ಲಿ ಕೇಳಿದ್ದಾರೆ. ರಾಶಿಕ್ ಅವರು ಸೂರಜ್ ಅವರು ಕೂಡ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದಾದಮೇಲೆ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಬರುತ್ತೆ. ಅವಾಗ ನೋಡಿ ಕೆಲವೊಬ್ಬರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತ ಹೇಳ್ಬೋದು. ರಾಶಿಕ್ ಅದು ಸೂರಜ್ ಆಗಿದ ತಕ್ಷಣನೇ ಪ್ರೋಮೋದಲ್ಲಿರೋ ಪ್ರಕಾರ ತೋರಿಸಿರೋದು. ನೆಕ್ಸ್ಟ್ ಗಿಲ್ಲಿ ಅವರು ಕಾವ್ಯ ಅವರು ಬರ್ತಾರೆ. ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ಕರಿಬಸಪ್ಪ ಅವ್ರಿಗೆ ಇಲ್ಲಿ ರಕ್ಷಿತಾ ಏನಂತ ಹೇಳಿದ್ದು ಅಂತಂದ್ಬಿಟ್ಟು ಕರಿಬೇವು ಸೊಪ್ಪು ಅಂತ ಹೇಳ್ತಾರೆ. ಅದೇ ಕರೆಕ್ಟ್ ಆದ ಆನ್ಸರ್ನ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ಸಖತ್ತಾಗಿ ಕುಣಿದಾಡ್ತಾರೆ. ಯಾಕಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಕೊಟ್ಟರು ಅಂತಂದ್ಬಿಟ್ಟು ಕುಣಿದಾಡ್ತಾರೆ. ಆ ನಂತರನೇ ನೋಡ್ರಪ್ಪ ನೆಕ್ಸ್ಟ್ ಕ್ವಶನ್ ಪ್ರೋಮೋದಲ್ಲಿರೋ ಪ್ರಕಾರ ಗಿಲ್ಲಿ ಅವರು ಹೇಳ್ತಾರೆ ನಾನು ಏನು ಮಾಡ್ತಿದ್ದೀನಿ ನಿನ್ನ ಅಂತಂದ್ಬಿಟ್ಟು ಅದು 2 ಸತಿ ಇಲ್ಲಿ ಕೇಳಿರೋದನ್ನ ಹಾಕಿದ್ದಾರೆ. ಅಂದರೆ ಗಿಲ್ಲಿ ಅವ್ರು ಕೇಳ್ತಾರೆ ನಾನು ನಿನ್ನನ್ನು ಏನು ಮಾಡ್ತಿದ್ದೀನಿ ಹೇಳು ಕಾವ್ಯ ಅಂತಂದ್ಬಿಟ್ಟು. ಅದಕ್ಕೆ ಕಾವ್ಯ ಅವರು ಅವ್ರ ಮನಸ್ಸಲ್ಲಿರೋದು ಹೇಳಿದಾರಾ ಅಥವಾ ಇಲ್ಲಿ ಫಸ್ಟೇ ಈ ರೀತಿಯಾಗಿ ಹೇಳಬೇಕು ಅಂತ ಅನ್ಕೊಂಡಿದ್ರ ಗೊತ್ತಿಲ್ಲ, ಅಥವಾ ಆನ್ ದ ಸ್ಪಾಟಲ್ಲಿ ಒಂದು ಡೈಲಾಗ್ ಬಂತ ಗೊತ್ತಿಲ್ಲ. ಲವ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದರೆ ಲವ್ ಮಾಡ್ತಿದ್ಯಾ ಅಂತ ಇಲ್ಲಿ ಆನ್ಸರ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಆಂಕರ್ ಬಂದ್ಬಿಟ್ಟು ಕೇಳ್ತಾರೆ ಗಿಲ್ಲಿ ಏನು ಮಾಡ್ತಾ ಇದ್ದಾನೆ ನಿನ್ನನ್ನು ಅಂತಂದ್ಬಿಟ್ಟು. ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದರೆ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ. ಇವನ್ ಕಾವ್ಯ ಅವ್ರು ಹೇಳಿದರು ಗಿಲ್ಲಿ ಮತ್ತು ನನ್ನ ಮಧ್ಯೆ ಏನೂ ಕೂಡ ಇಲ್ಲಿ ಇಲ್ಲ, ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿ ಇರೋಕ್ಕೆ ಬಿಟ್ಬಿಡಿ ಅಂತಂದ್ಬಿಟ್ಟು. ಆದರೆ ಕಾವ್ಯ ಅವ್ರ ಬಾಯಲ್ಲಿ ಈ ರೀತಿಯಾಗಿ ಕೇಳಿದಾಗ ಏನಪ್ಪ ಈ ರೀತಿಯಾಗಿ ಸಡನ್ನಾಗಿ ಹೇಳಿದ್ರಲ್ಲ ಅಂತ ಕೂಡ ಇಲ್ಲಿ ಅನಿಸುತ್ತೆ. ಒಟ್ಟು ಪ್ರೋಮೋ ನೋಡ್ಬಿಟ್ಟು ಸಖತ್ತಾಗಿ ಖುಷಿಯಾಗಿರುತ್ತೆ ಎಲ್ರಿಗೂ ಕೂಡ. ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವ್ರು ಹೇಳೋದೇ ಒಂದು ಸಿಕ್ಕಾಪಟ್ಟೆ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ನಾನು ನೀನು ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ ಅಂತ ಇಲ್ಲಿ ಗಿಲ್ಲಿ ಅವ್ರು ಕೇಳ್ತಾರೆ. ಅದಕ್ಕೆ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ ಎಲ್ಲಿಗೆ ಅಂತಂದ್ಬಿಟ್ಟು. ಆ ನಂತರ ಹನಿಮೂನ್ ಅಂತ ಇಲ್ಲಿ ಕಾವ್ಯ ಅವರು ಉತ್ತರ ಕೊಡ್ತಾರೆ. ಅಂದರೆ ಬೇರೆ ಒಂದು ಕ್ವಶನ್ ಇರುತ್ತೆ, ಬಟ್ ಆ ಒಂದು ಕ್ವಶನ್ಗೆ ಇದನ್ನು ಉತ್ತರನ ಜೋಡಣೆ ಮಾಡಿರ್ತಾರೆ ಅಷ್ಟೇ. ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅಂದರೆ ಪ್ರೋಮೋದಲ್ಲಿರೋ ಪ್ರಕಾರ ಕಾವ್ಯ ಅವರು ಗಿಲ್ಲಿ ಅವರು ಹನಿಮೂನ್ಗೆ ಹೋಗಬೇಕು ಅಂತ ಇದ್ರ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಈ ರೀತಿಯಾಗಿ ಮಾತಾಡ್ಕೊಂಡಿದ್ರ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಅನ್ಸೋದಂತೂ ನಿಜ. ಆದರೆ ಈ ಥರ ಪ್ರೋಮೋಗಳು ಬಿಟ್ಟಾಗ ಏನನ್ಸುತ್ತೆ ಅಂತಂದರೆ ಇಲ್ಲಿ ಗಿಲ್ಲಿಯವ್ರು ಏನೋ ಕೇಳಿರಬೇಕು, ಕಾವ್ಯವ್ರು ಯಾಕೆ ಈ ರೀತಿಯಾಗಿ ಉತ್ತರ ಕೊಟ್ಟರು ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಒಂದು ಕ್ಯೂರಿಯಾಸಿಟಿ ಇದ್ರೇನೆ ತಾನೇ ಇಲ್ಲಿ ಎಲ್ಲರೂ ಕೂಡ ಒಂದು ಪ್ರೋಗ್ರಾಮ್ನ ನೋಡೋಕ್ಕೆ ಇಷ್ಟಪಡೋದು. ಅದೇ ರೀತಿ ಇಲ್ಲಿ ಗಿಲ್ಲಿಯವರು ನಾನು ನೀನು ಹೋಗೋಣ ಅಂತ ಅಂದ್ಕೊಂಡಿದ್ದು ಏನು ಪ್ಲ್ಯಾನ್ ಮಾಡಿದ್ರು ಅವರು ಬಿಗ್ ಬಾಸ್ ಮನೆಯಲ್ಲಿ ಅಂತ ತಿಳ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ಏನಿದೆ ಅದನ್ನು ನೋಡಲೇಬೇಕು. ಆದರೆ ಇಲ್ಲಿ ಗಿಲ್ಲಿಯವರು ಕೇಳಿರೋ ಪ್ರಶ್ನೆಗೆ ಕಾವ್ಯ ಅವ್ರ ಉತ್ತರ ಸಹ ಶಾಕಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಹನಿಮೂನ್ ಅಂತ ಇಲ್ಲಿ ಹೇಳಿದ್ರಲ್ಲ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಇಲ್ಲಿ ನಗು ಬಂದೇ ಬಂದಿರುತ್ತೆ. ಎಲ್ಲರೂ ಕೂಡ ಬಿಗ್ ಬಾಸ್ ಮಂದಿ ಏನಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದಾರೆ, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ಇವಾಗ ಕಾವ್ಯ ಅವ್ರು ಏನು ಹೇಳಿದ್ರು ಅದನ್ನು ಕೇಳಿದ ತಕ್ಷಣ ಅಲ್ಲಿರೋರು ಎಲ್ಲರೂ ಕೂಡ ನಕ್ಕಿದ್ದಾರೆ. ಇವನ್ ಪ್ರೋಮೋ ನೋಡಾದ್ಮೇಲೆ ನೀವು ಎಲ್ಲರೂ ಕೂಡ ಇಲ್ಲಿ ನಕ್ಕಿರ್ತೀವಿ. ಸದ್ಯ ಈ ಒಂದು ಪ್ರೋಮೋ ಬಗ್ಗೆ ನಿಮಗೇನು ಅನಿಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.